ವಿಧಾನಸಭೆ ಚುನಾವಣೆ ಅಖಾಡಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ಇದೀಗ ರಾಜ್ಯ ರಾಜಕಾರಣದತ್ತ ಮುಖ ಮಾಡಿದ್ದಾರೆ. ಮೈಸೂರಿನ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ತಮ್ಮ ಮುಂದಿನ ರಾಜಕೀಯ ಜೀವನದ ಕರ್ತವ್ಯ ಪಥ ಯಾವುದು ಎಂಬುದರ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಾಪ್ ಸಿಂಹ ಸ್ನೇಹ ಬಳಗದ ಹೆಸರಿನಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ. ಈ ಕ್ಯಾಲೆಂಡರ್ನಲ್ಲಿ ಪ್ರಧಾನಿ ಮೋದಿ ಫೋಟೋ ಜೊತೆಗೆ ಪ್ರತಾಪ್ ಸಿಂಹ ಫೋಟೋ ಮತ್ತು ಬಿಜೆಪಿ ಚಿಹ್ನೆಯನ್ನು ಬಳಸಲಾಗಿದೆ. ಕ್ಯಾಲೆಂಡರ್ನ ಪ್ರತಿ ಹಾಳೆಯಲ್ಲಿ ಈ ಹಿಂದೆ ಮೈಸೂರು ಕೊಡಗು ಸಂಸದರಾಗಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಹಿತಿ ಫೋಟೋ ಬಳಕೆ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮದ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ದೃಷ್ಟಿಯಿಂದಲೂ ಚಾಮರಾಜ ಕ್ಷೇತ್ರ ನನಗೆ ಅನುಕೂಲಕರವಾಗಿದೆ, ಹೀಗಾಗಿ ಸಹಜವಾಗಿಯೇ ಚಾಮರಾಜ ಕ್ಷೇತ್ರ ನನ್ನ ಆಯ್ಕೆ ಆಗಿರ್ತದೆ ಅಂತ ಹೇಳಿದ್ದಾರೆ. ಆಯ್ಕೆ ಪ್ರತಾಪ್ ಸಿಂಹ ಅವರದು, ಬಟ್ ಪಕ್ಷದ ಆಯ್ಕೆ ಪ್ರತಾಪ್ ಸಿಂಹ ಆಗದೆ ಯಾರು ಕೊಟ್ಟರು ಒಳ್ಳೆಯದು ಅನಿಸುತ್ತೆ. ಕಾರಣ ಇಷ್ಟೇ, ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರು ಅದಕ್ಕಿಂತ ಮುಂಚಿತವಾಗಿ ಆ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಪ್ರಸ್ತುತ ರಾಜ್ಯಪಾಲರಾಗಿರ್ತಕ್ಕಂಥ CH ವಿಜಯಶಂಕರ್ ಸಂಸದರು. ಅವ್ರು ಮೊದಲು ಹುಣಸೂರು MLA 94ರಲ್ಲಿ, 99ರಲ್ಲಿ ಪಾಪಣ್ಣ BJPಯಿಂದ MLA, ವಿಜಯಶಂಕರ್ 94ರಲ್ಲಿ BJP MLA ಆಗಿದ್ದರು. ಸೊ ವಿಜಯಶಂಕರ್ ಪ್ರತಾಪ್ ಸಿಂಹ ಮೊದಲೇ ಕೂಡ ಮೈಸೂರು ಲೋಕಸಭೆಯಲ್ಲಿ BJP ಗೆದ್ದಿದೆ, ಸುತ್ತಮುತ್ತ ಭಾಗದಲ್ಲಿ MLAಗಳು ಗೆದ್ದಿದೆ. ಪ್ರತಾಪ್ ಸಿಂಹ 2 ಬಾರಿ ಗೆದ್ದಾಗ ಪ್ರತಾಪ್ ಸಿಂಹ ಕಾಂಟ್ರಿಬ್ಯೂಷನ್ ಪಾರ್ಟಿ ಕಟ್ಟೋ ವಿಷಯದಲ್ಲಿ ಏನೂ ಇಲ್ಲ. ಯಾವಾಗಲೂ ಈ GT ದೇವೇಗೌಡರನ್ನ, ಸಾರಾ ಮಹೇಶ್ವರನ್ನ ಕಾರಲ್ಲಿ ಕೂರಿಸ್ಕೊಂಡು ಓಡಾಡದೇ ಆಯಿತು. ಆದರೆ ಚಾಮರಾಜ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅನಿವಾರ್ಯವೇ ಅಲ್ಲ. ಶಂಕರಲಿಂಗೇಗೌಡರು 4 ಟೈಮ್ MLA ಆಗಿರೋ, 1994ರಿಂದ MLA, 94ರಲ್ಲಿ MLA, 99ರಲ್ಲಿ MLA, 2003ರಲ್ಲಿ MLA, 8ರಲ್ಲಿ MLA. ಅವ್ರನ್ನ ಮಂತ್ರಿ ಮಾಡಿಲ್ಲ ಅನ್ನೋ ಸೆಟ್ಟಲ್ಲಿ ಪಾರ್ಟಿ ಬಿಟ್ಟರು. ನಂತರ JDS ಸ್ಪರ್ಧೆ ಮಾಡಿ ಸೋತರು. ಅವತ್ತು ವಾಸು ಅವ್ರು ಗೆದ್ದರು. ನಂತರ 2018 ಚುನಾವಣೆಯಲ್ಲಿ ನಾಗೇಂದ್ರ ಗೆದ್ದರು. ನಾಗೇಂದ್ರ ಈ ಹಿಂದೆ ಸೋತಿದ್ರು 2013 ಸಂದರ್ಭದಲ್ಲಿ. ಶಂಕರಲಿಂಗೇಗೌಡರು ಬಿಟ್ಟು ಅವತ್ತು JDS ಸ್ಪರ್ಧೆ ಮಾಡಿದಾಗ ನಾಗೇಂದ್ರ 2018ರಲ್ಲಿ MLA, ಮೊನ್ನೆ ಡಿಫಿನೆಟ್ ಕ್ಯಾಂಡಿಡೇಟ್ ಸ್ವಲ್ಪ ಓಟಲ್ಲಿ. ಸೊ ನಾಗೇಂದ್ರ ಇರುವಾಗ ಸಾಧ್ಯವಾ ಅನ್ನೋಕ್ಕಿಂತ ಇನ್ನೊಬ್ಬರು ಡಾಕ್ಟ್ರು ಕೂಡ ಅಲ್ಲೇ ಇದ್ದಾರೆ. ಅಕ್ಕಪಕ್ಕ ಕೂತಂಥ ದಿನೇಶ್ ಕೂಡ MLA ಕಂಟೆಸ್ಟ್ ಮಾಡ್ಲಿಕ್ಕೆ ಯೋಗ್ಯನೇ. ಕಿರಣ್ ಕೂಡ ಸ್ಪರ್ಧೆ ಮಾಡೋಕ್ಕೆ ಯೋಗ್ಯನೇ. ಯೂತ್ BJP ಕಿರಣ್. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಮೈಸೂರು BJPಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ. ಪ್ರತಾಪ್ ಸಿಂಹ ಸಂಸದ ಆಗಿದ್ದಾಗ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಕಳೆದ ಅವರು 2024ವರೆಗೂ ಸಂಸದ, 23 ಚುನಾವಣೆಯಲ್ಲಿ ಕೃಷ್ಣರಾಜ ಬಿಟ್ಟರೆ ಎಲ್ಲ ಕಡೆ BJP ಸೋಲ್ತಪ್ಪ. ಕೊಡಗಲ್ಲಿ 2 ಕಡೆ ಸೋಲ್ತು BJP. ಹುಣಸೂರಾಗಲಿ, ಪಿರಿಯಾಪಟ್ಟಣ ಆಗಲಿ, ಚಾಮುಂಡೇಶ್ವರಿ ಆಗಲಿ BJP ನಾಯಕನ ಕರ್ಕೊಂಡು ಓಡಾಡಲಿಲ್ಲ, ಒಂದು ಜಿಲ್ಲಾ ಪಂಚಾಯತ್ ಗೆಲ್ಸಿಲ್ಲ ಅನ್ನೋ ಆರೋಪ ಇದೆ ಪ್ರತಾಪ್ ಸಿಂಹ ಅವ್ರ ಮೇಲೆ. ಹಂಗೂ ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂದರೆ ಹೋಗ್ಬಿಟ್ಟು NR ಕ್ಷೇತ್ರಕ್ಕೆ ನಿಂತ್ಕೋಬೇಕು ಪ್ರತಾಪ್ ಸಿಂಹ ಅವರು. BJPಗಾಗಲೇ ಚೆನ್ನಾಗಿರೋ ಕ್ಷೇತ್ರಕ್ಕೆ ಹೋಗಿ ಮತ್ತಲ್ಲಿ ಡಿಸ್ಟರ್ಬ್ ಮಾಡುವಂಥ ಕೆಲಸ ನಡೀತಿದೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅಲ್ಲಿ ಅಕ್ಕಪಕ್ಕ ಕೂತಂಥ ದಿನೇಶ್ ಕಂಟೆಸ್ಟ್ ಮಾಡ್ಬೇಕು, ಹಂಗೆ ನೋಡ್ರೆ MLAಗೆ. ಕಿರಣ್ ಕಂಟೆಸ್ಟ್ ಮಾಡಬೇಕು, ಹಂಗೂ ಫೈಟ್ ಮಾಡೋದು ಟಿಕೆಟ್ ವಿಷಯಕ್ಕೆ ಬರೋದಾದರೆ. ಹಾಗಾಗಿ ಪ್ರತಾಪ್ ಸಿಂಹ ಅವರ ಆಯ್ಕೆ ಸ್ಪರ್ಧೆ ಮಾಡೋದಾರೆ. ನಿಜವಾಗ್ಲೂ 2 ಬಾರಿ MP ಆಗವ್ರೆ, 10 ವರ್ಷ MP ಆಗಿ ಸೇವೆ ಮಾಡಿದ್ದಾರೆ. BJP ಕಾಂಟ್ರಿಬ್ಯೂಟ್ ಮಾಡೋದು, ತನಗೆ ಲಾಭ ಮಾಡ್ಕೊಳ್ಳೋದಾದ್ರೆ ಚಾಮರಾಜನ ಕೇಳಬೇಕು. BJPಗೆ ಏನಾದ್ರು ಲಾಭ ಮಾಡ್ತೀನಿ ಅನ್ನೋದಾದರೆ ಹೋಗಿ ನರಸಿಂಹರಾಜ ನಿಂತ್ಕೋಬೇಕು. ಆಮೇಲೆ ಅವ್ರು ಹೇಳ್ತಾರೆ, ಇಲ್ಲೆಲ್ಲ ಆಗಲೇ ಮೈತ್ರಿ ಕೊಟ್ಟಿದ್ದ ಚಾಮುಂಡೇಶ್ವರಿ ಎಲ್ಲ ಕಡೆ ಆಗ್ಬಿಟ್ಟಿದೆ, ಹಾಗಾಗಿ ಹರೀಶ್ ಗೌಡರು ಹುಣಸೂರ್ಗಿದ್ದಾರೆ. GT ದೇವೇಗೌಡರು JDS ಸ್ಪರ್ಧೆ ಮಾಡ್ತಾರೆ ಅಂತ ಯಾರು ಹೇಳಿದ್ದು? ಚಾಮುಂಡೇಶ್ವರಲ್ಲಿ JDS ಅವ್ರಿಗೆ ಬೇಡವಾಗಿದೆ, JDS ಬೇಕಾಗಿಲ್ಲ GT ದೇವೇಗೌಡರಿಗೆ. JDSನ ಯಾವತ್ತೂ ಎಡಗಾಲಲ್ಲಿ ಒದ್ಬಿಟ್ಟು ಬಂದು ಆಚೆ ನಿಂತ್ಕೊಂಡಾಯ್ತು GT ದೇವೇಗೌಡರು. GT ದೇವೇಗೌಡರು ಕಂಟೆಸ್ಟ್ ಮಾಡ್ತಾರೆ ಚಾಮುಂಡೇಶ್ವರಿಯಿಂದ. ಅದನ್ನು ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡ್ತಾರೆ, ಪ್ರತಾಪ್ ಸಿಂಹ ಯಾರು ನಿರ್ಧಾರ ಮಾಡೋಕ್ಕೆ. ಅಟ್ ದಿ ಸೇಮ್ ಟೈಮ್ ನಿಜವಾಗ್ಲೂ ಪಾರ್ಟಿಗೆ ಲಾಭ ಆಗಲಿ ಅನ್ನೋದಾದ್ರೆ ಪ್ರತಾಪ್ ಸಿಂಹ ಕಂಟೆಸ್ಟ್ ಮಾಡಬೇಕು ಹೋಗ್ಬಿಟ್ಟು ನರಸಿಂಹರಾಜ್ಯದಲ್ಲಿ. ಆರಾಮಾಗಿ ಸಮೃದ್ಧವಾಗಿರ್ತಕ್ಕಂಥ ಚಾಮರಾಜದಲ್ಲಿ ಹೋಗಿ ಸ್ಪರ್ಧೆ ಮಾಡಿ ಮತ್ತೆ ಅಲ್ಲಿ ಡಿಸ್ಟರ್ಬ್ ಮಾಡುವಂಥದ್ದು ಅವಶ್ಯಕತೆ ಇದೆಯಾ ಅನ್ನೋ ಚರ್ಚೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಬಟ್ ಫೈನ್, ಹಂಗೂ ಆಸ್ಪಿರೆಂಟ್ ಆಗೋದಾದ್ರೆ ದಿನೇಶ್ ಗುಡ್, ಕಿರಣ್ ಗುಡ್. ಸಂಗೆ ಅಲ್ಲಿ ನಮ್ಮ ಡಾಕ್ಟ್ರು ಕೂಡ ಇದ್ದಾರೆ, ಡಾಕ್ಟ್ರು ಕೂಡ ಕ್ಯಾಲೆಂಡರ್ ಉದ್ಘಾಟನೆಯಲ್ಲಿದ್ದರು. ಸೊ ಹಾಗಾಗಿ ನೋಡಬೇಕು, ಪ್ರತಾಪ್ ಸಿಂಹ ಅವರ ತನ್ನ ವೈಯಕ್ತಿಕವಾಗಿ MLA ಆಗಬೇಕು ಅನ್ನೋ ಆಸೆಗೋಸ್ಕರ ಚಾಮರಾಜ, ಹಂಗೂ ಇದನ್ನು ಚಾಮರಾಜಪೇಟೆಗೆ ನಿಂತ್ಕೋಬೇಕು ಜಮೀರ್. ಯಾಕಂದ್ರೆ ಇಂದು ಸ್ಟೇಟ್ ಲೀಡರು ಪ್ರತಾಪ್ ಸಿಂಹ ಅವರು. ಚಾಮರಾಜ ಬಿಟ್ಟು ಚಾಮರಾಜಪೇಟೆಗೆ ಬರಬೇಕು, ಶಿವಾಜಿನಗರಕ್ಕೆ ಬರಬೇಕು, ಪುಲ್ಕೇಶಿ ನಗರಕ್ಕೆ ಬರಬೇಕು. ಆಗ ಓಕೆ, 2 ಟೈಮ್ MLA ಆಗಿದಾರಲ್ಲ, ಎಲ್ಲ MP ಆಗಿದಾರಲ್ಲ. ಆದರೆ ಚಾಮರಾಜಕ್ಕೆ ಹೋಗ್ಬಿಟ್ಟು ಪಾರ್ಟಿ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಅವರು ಕೆಲವರು ಮಾತಾಡಿದ್ರು. ಹಾಗಾಗಿ ಆ ವಿಷಯ ಪ್ರಸ್ತಾಪ ನೀವು ಅವ್ರದ್ದಿರಲಿ ಮುಂದೆ.
ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್. KMF ನಂದಿನಿ, ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.